ನಿಯೋ ವೈಷ್ಣವರು ಸುಮಾರು 15ನೇ ಶತಮಾನದಲ್ಲಿ ಅಸ್ಸಾಮಿನಲ್ಲಿ ಶ್ರೀಮಂತ ಶಂಕರದೇವ ಎನ್ನುವವರು ಒಂದು ಹೊಸ ಪಂಥವನ್ನ ಪ್ರತಿಪಾದಿಸಿದರು. ಯಾವ ಜಾತಿ ಮತ ಪಂಥದ ಭೇದವಿಲ್ಲದೆ ಭಕ್ತಿ ಮಾರ್ಗದಲ್ಲಿ ಹರಿಸ್ಮರಣೆ ಮಾಡುತ್ತಾ ನಡೆದರೆ ಮುಕ್ತಿಯ ಮಾರ್ಗವನ್ನ ಕಂಡುಕೊಳ್ಳಬಹುದು ಎನ್ನುವುದನ್ನ ಸರಳವಾಗಿ ಜನರಿಗೆ ಮನಮುಟ್ಟುವಂತೆ ತಿಳಿ ಹೇಳಿದರು. ಅವರು ಹಲವಾರು ಸತ್ರಗಳು ಅಂತಂದ್ರೆ ಪಾಠಶಾಲೆಗಳನ್ನ ನಿರ್ಮಾಣ ಮಾಡಿದ್ರು. ಅದಿರೋದು ಅಸ್ಸಾಮಿನ ಮಜೂಲಿ ಐಲ್ಯಾಂಡ್ ನಲ್ಲಿ. ಹಲವು ಬಗೆಯ ಬುಡಕಟ್ಟು ಜನಾಂಗಗಳನ್ನ ಹೊಂದಿದ್ದ ಈ ಅಸ್ಸಾಂನಲ್ಲಿ ಜನರನ್ನು ಒಗ್ಗೂಡಿಸಲಿಕ್ಕಾಗಿ ಸಾಮಾಜಿಕ ಸಾಂಸ್ಕೃತಿಕ ಬದಲಾವಣೆ ಬೇಕಿತ್ತು ಕೂಡ. ಜಗತ್ತಿನಲ್ಲಿಯೇ 9ನೆಯ ಅತಿ ದೊಡ್ಡ ನದಿ ಅಂತ ಕರೆಸಿಕೊಳ್ಳುವ ಬ್ರಹ್ಮಪುತ್ರ ನದಿಯ ನಡುಗಡ್ಡೆಯಲ್ಲಿದೆ ಈ ಮಜೂಲಿ ಐಲ್ಯಾಂಡ್. ನಾವು ಜೋರ್ಹಾಟ್ ಎನ್ನುವ ಒಂದು ಊರಿಗೆ ಬಂದ್ವಿ. ಅಲ್ಲಿಂದ ಬ್ರಹ್ಮಪುತ್ರ ನದಿ ದಂಡೆಯಲ್ಲಿ ನಮಗಾಗಿ ಕಾದಿದ್ದ ದೋಣಿಯನ್ನ ಹತ್ತಿ ಈಗ ಮಜೂಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಯ ಸತ್ರಗಳಲ್ಲಿ ವಿವಿಧ ಬಗೆಯ ಮುಖವಾಡಗಳನ್ನ ಮಾಡಲಾಗುತ್ತೆ. ಇದನ್ನ ಧರಿಸಿ ಜನರಿಗೆ ನಾಟಕಗಳ ಮೂಲಕ ಭಕ್ತಿ